45ನೇ ಅಧ್ಯಾಯ 45ನೇ ಅಧ್ಯಾಯ 2ನೇ ವಾಕ್ಯ. ನಾನು ನಿನ್ನ ಮುಂದೆ ಹೋಗಿ ದಿಣ್ಣೆಗಳನ್ನು ಸಮ ಮಾಡುವೆನು, ತಾಮ್ರದ ಕದಗಳನ್ನು ಒಡೆದು ಕಬ್ಬಿಣದ ಹಕುಳುಗಳನ್ನು ಮುರಿದು ಬಿಡುವೆನು. ನಾವು ಅನೇಕ ಸಭೆಗಳಲ್ಲಿ ದೇವರ ವಾಗ್ದಾನಗಳನ್ನ ಹೇಗೆ ತಗೊಳ್ಬೇಕು, ಯಾಕೆ ತಗೊಳ್ಬೇಕು, ಅದು ನಮ್ಮಲ್ಲಿ ಹೇಗೆ ಕಾರ್ಯ ಮಾಡುತ್ತೆ, ಅದನ್ನು ದೇವರು ಹೇಗೆ ಹೇಳಿದ್ದಾರೆ ಎಂಬುದನ್ನ ಗ್ರಹಿಸಿಕೊಂಡ್ರೆ ಮಾತ್ರವೇ ವಾಗ್ದಾನ ಸರಿಯಾಗಿರುವ ರೀತಿಯಲ್ಲಿ ಒಬ್ಬೊಬ್ಬರಲ್ಲಿ ಕಾರ್ಯ ಮಾಡುತ್ತೆ. ನೀವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳಿದಾಗ ಸತ್ಯವನ್ನು ಅರಿತುಕೊಳ್ಳಿರಿ, ಸತ್ಯವು ನಿಮ್ಮನ್ನು. ಹಾಗಾದರೆ ದೇವರ ವಾಕ್ಯದ ಸತ್ಯವನ್ನ ಕರೆಕ್ಟ್ ಆಗಿ ಗ್ರಹಿಸಿಕೊಳ್ಳುವವರಿಗೆ ದೇವರು ಹೇಳಿರುವ ವಾಗ್ದಾನ ಆಶೀರ್ವಾದಗಳು ಖಂಡಿತವಾಗಿ ನಡೆಯುತ್ತೆ. ಅದು ಎರಡು ಮಾತೇನಿಲ್ಲ. ಕೆಲವರಿಗೆ ಈ ದಿನದಲ್ಲೇ ಸ್ಟಾರ್ಟ್ ಆಗುತ್ತೆ. ಕೆಲವು ಜೀವಿತದಲ್ಲಿ ಇದುವರೆಗೆ ತಡೆಯಾಗಿದ್ದ ತಿನ್ನೆಗಳನ್ನ ಸಮ ಮಾಡೋದಕ್ಕೆ ದೇವರಿನ ಮುಂದೆ ಬರ್ತೀನಿ, ನಾನು ಮುಂದೆ ಇರ್ತೀನಿ ಎಂಬುದಾಗಿ ನಿಮ್ಮನ್ನು ನಿಮಗೋಸ್ಕರವಾಗಿ ಮಾತಾಡುವ ಒಂದು ವಾಗ್ದಾನವಾಗಿರುತ್ತೆ. ನೀವು ಅದನ್ನು ಇವತ್ತು ತೆಗೆದುಕೊಂಡು ನಡೆಯುವವರಿಗೆ ಮಾತ್ರವೇ ಇದು ಅದ್ಭುತಗಳು ಉಂಟು ಮಾಡುತ್ತೆ. ಇದನ್ನು ಕುರಿತು ಹೊಸ ಒಡಂಬಡಿಕೆಯಲ್ಲಿ ಏನ್ ಹೇಳ್ತಂದ್ರೆ 2 ಕೊರಿಂಥ ಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಾಕ್ಯವನ್ನು ಓದಿ. ಗಮನಿಸೋಣ. ನಿಶ್ಚಯವಾಗಿ ಅಡವಳಿಕೆ ಕಾಲವರೆಗೂ ಮೋಶೆಯ ನ್ಯಾಯ ಪ್ರಮಾಣವನ್ನು ಅನುಸರಿಸುವವರಿಗೆ ವಾಗ್ದಾನ ಕರೆಕ್ಟಿತ್ತು. ಈ ದಿನದಲ್ಲಿ ವಿಶ್ವಾಸಿಗಳು ದೇವಜನರಿರುವ ಸಭೆಗೂ ದೇವ ಜನರಿಗೆ ಈ ವಾಗ್ದಾನ ಹೆಂಗೆ ಬರುತ್ತಂದ್ರೆ, ಓದೋಣ. ನಿಶ್ಚಯವಾಗಿ ಇದೆ. ತಮಾಷೆ ಹೇಳೋದಲ್ಲ, ಇಲ್ಲ ಸೇವಕರ ಪ್ರಸವ ಮಾಡೋದಲ್ಲ, ಇಲ್ಲ ನೀನು ಕೇಳಿ ಅದು ನನಗಿಲ್ಲ ಅಂತ ಬಿಟ್ಟು ಹೋಗಬೇಕಲ್ಲ ಇರೋದು. ನಿಶ್ಚಯವಾಗಿ ಸತ್ಯವಾಗಿ ದೇವರ ವಾಗ್ದಾನಗಳು ಎಷ್ಟು ಇದ್ರು, ಎಷ್ಟಿದ್ರು, ಎಷ್ಟು ಬೇಕಾದ್ರೆ ಎಷ್ಟು ಬೇಕಾದ್ರೆ ನಿಮಗೆ ಗೊತ್ತಿರಲಿ, ಎಷ್ಟು ವಾಗ್ದಾನ ಬೇಕಾದ್ರೆ ಹಿಡ್ಕೋ, ಆದರೆ ಅದು ಕ್ರಿಸ್ತನಲ್ಲಿ ಮಾತ್ರ ದೃಢವಾಗುತ್ತದೆ. ಆದರೆ ಕ್ರಿಸ್ತನಲ್ಲಿ ಮಾತ್ರ ನಿಲ್ಲುತ್ತೆ, ಕಾರ್ಯ ಮಾಡುತ್ತೆ, ಅದರ ಆಶೀರ್ವಾದ ನಿಮಗೆ ಬರುತ್ತೆ. ಅದೇನ್ ಹೇಳ್ತಂದ್ರೆ, ನಿಶ್ಚಯವಾಗಿ ದೇವರ ವಾಗ್ದಾನಗಳು ಎಷ್ಟಿದ್ರು ಅದು ಯಾರು ದೃಢವಾಗುತ್ತೆ. ಹಾಗಾದ್ರೆ ವಾಗ್ದಾನ ಇಟ್ಕೊಂಡು ಹೆಂಗ್ ಬೇಕಾದ್ರೆ ನಡೆಯೋರಿಗೆ ವಾಗ್ದಾನ ಹೋಗಲ್ಲ. ವಾಗ್ದಾನ ಗೊತ್ತಿದೆ, ಬೈಬಲ್ ಗೊತ್ತಿದೆ, ತಲೆ ಕೆಳಗೆ ನಡೆಯುವವರಿಗಿಂತ ಆಶೀರ್ವಾದ ಆಗಲ್ಲ. ದೇವರ ವಾಕ್ಯ ಉಪದೇಶ ಗೊತ್ತಿದೆ ಎಂಬುದಾಗಿ ಅವರಿಷ್ಟ ನಡೆಯುವವರಿಗಿಂತ ಯಾವುದು ಅರ್ಥ ಮಾಡ್ಕೋಬೇಕು. ಹಾಗಾದ್ರೆ ಅದು ಕ್ರಿಸ್ತನಲ್ಲಿ ದೃಢವಾಗುತ್ತೆ. ಇವತ್ತು ನೀವು ಕ್ರಿಸ್ತನಲ್ಲಿ ಇದ್ದರೆ, ದೇವರ ವಾಕ್ಯದ ಉಪದೇಶ ಪ್ರಕಾರವಾಗಿ ನಡೆದರೆ, ಕ್ರಿಸ್ತನ ಸಭೆಯಲ್ಲಿ ನೆಲೆಗೊಂಡಿದ್ದರೆ, ಕ್ರಿಸ್ತನ ಸೇವಕರು ದೇವ ಸೇವಕರು ನಿಮಗೆ ಬೋಧಿಸುವ ಆಜ್ಞೆಗಳನ್ನು ಬಿಟ್ಟು ಎಡಕ್ಕೂ ಬಲಕ್ಕೂ ಹೋಗುತ್ತಿದ್ದರೆ ಮಾತ್ರವೇ ಇದು ದೃಢವಾಗುತ್ತದೆ, ನೆರವೇರುತ್ತದೆ. ಈ ಆಶೀರ್ವಾದವೇ ನಿನ್ನ ಮುಂದೆ ತಿನ್ನಗಳನ್ನು ಸಮ ಮಾಡಿ ನಿನ್ನ ಮುಂದೆ ಹೋಗುತ್ತೆ. ಹಲ್ಲೆಲೂಯಾ. ಇದು ಕ್ರಿಸ್ತನಲ್ಲಿಯೇ ದೃಢವಾಗುತ್ತವೆ. ಈ ವಾಕ್ಯವನ್ನು ಓದುವಾಗ 3 ವಾಕ್ಯ ಓದಬೇಕು. 18, 19, 20 3 ವಾಕ್ಯ ಓದುವಾಗ ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ಹೇಳಿರುವ ವಾಕ್ಯಗಳು. ಓದೋಣ. ನೋಡಿ ಸರ, ನಂಬಿಕಸ್ಥನಾಗಿರುವ ದೇವರ ಹಣೆ. ವಿಶ್ವಾಸನೆ ಮತ್ತು ದೇವಜನರು ವಾಕ್ಯ ಕೇಳಿ ತಲೆ ಕೆಳಗೆ ನಡೀತಾರೆ. ತುಂಬಾ ಜನರು ಬೈಬಲ್ ಹೇಳ್ತದೆ,
ಆ ವಾಕ್ಯ ಏನಿರ್ತದೆ? ನಂಬಿಕಸ್ಥನಾಗಿರುವಂತ ದೇವರಾಣೆ. ನೆಕ್ಸ್ಟ್, ನಾವು ನಿಮಗೆ ಹೇಳುವ ಮಾತು. ಹಾಗಾದ್ರೆ ದೇವರ ಸಭೆಯು, ದೇವರ ಸೇವಕರು, ದೇವರ ಆತ್ಮನು ನಿಮಗೆ ಹೇಳುವುದನ್ನ ಕೇಳುವ ಕಿವಿಯುಳ್ಳವನು ಕೇಳಲಿ ಅಂತ ಹೇಳಿ ಸಭೆ ಕೇಳುವಾಗ ಈ ಮಾತಿದೆಯಲ್ಲ, ಇದು ಹೌದು ಎಂತಲೂ ಅಲ್ಲವೆಂದು ಇರಲ್ಲ. ಆದ್ರೆ ಎರಡರಲ್ಲಿ ಇಲ್ಲ ಅಂತ, ಒಂದೇ. ಒಂದ್ಸಾರಿ ಹೌದು, ಒಂದ್ಸಾರಿ ಇಲ್ಲ ಎಂಬುದಾಗಿ ಇಲ್ಲ. ನಿಧಾನವಾಗಿ ಗಮನಿಸಬೇಕು. ದೇವರ ವಾಕ್ಯವೆಲ್ಲವೂ, ವಾಗ್ದಾನಗಳೆಲ್ಲವೂ ದೇವರ ಸೇವಕರು, ದೇವರ ಆತ್ಮದಿಂದ ದೇವರ ಸಭೆಗೆ ಯೇಸು ಕ್ರಿಸ್ತನು ತನ್ನ ಆತ್ಮದ ಮೂಲಕವಾಗಿ ಪ್ರಕಟಿಸುವಂತ ಯಾವುದೇ ಪ್ರಕಟಣೆ ಆಗಲಿ, ವಾಗ್ದಾನಗಳಲ್ಲಿ ಅದೆಲ್ಲವೂ ಹೌದು ಎಂತಲೂ ಅಲ್ಲವೆಂದು ಇರಲ್ಲ. ಹೆಂಗಿರುತ್ತೆ? ಮುಂದೆ ಹೋದ ಅಂದ್ರೆ ನಾವು ಅಂದ್ರೆ ಅಲ್ಲಿ ಯಾರು ಇದ್ದಾರೆ? ಅಪೊಸ್ತಲ ಪೌಲನು, ನನ್ನಿಂದ 19ನೇ ವಾಕ್ಯ. ಸೆಕೆಂಡ್ ಸಿಲ್ವಾನ್, ಮೂರನೇದು ತಿಮೊಥೆಯು. ನಿಮಗೆ ಪ್ರಸಂಗ ಮಾಡಿರುವಂತ ದೇವ ಕುಮಾರನಾಗಿರುವ ಯೇಸು ಕ್ರಿಸ್ತನಲ್ಲಿ. ಯಾರು ಪ್ರಸಂಗ ಮಾಡಿರೋದು? ಅಪೊಸ್ತಲರು. ನಾವು ಆ ಅಪೊಸ್ತಲ, ಕಡೆ ಅಪೊಸ್ತಲ ಆಗಿರುವ ಪೌಲನಾಗಿ ನಾನು, ನಮ್ಮಿಂದ ಅಪೊಸ್ತಲ ಸೇವೆಯು, ಸಭೆಯು ಸೇವೆಯಲ್ಲಿ ಜವಾಬ್ದಾರಿ ಹೊರುವಂತ ಸಿಲ್ವಾನು, ತಿಮೊಥೆಯು, ಇವರೆಲ್ಲರೂ, ನಾವೆಲ್ಲರೂ ನಿಮಗೆ ಪ್ರಸಂಗ ಮಾಡುವಂತ ಯೇಸು ಕ್ರಿಸ್ತನಲ್ಲಿ, ದೇವ ಕುಮಾರನಾಗಿರುವ ಯೇಸು ಕ್ರಿಸ್ತನಲ್ಲಿ ಹೌದು ಎಂದು. ಅಲ್ಲಯ್ಯ, ಹೆಂಗಿರುತ್ತೆ? ಹಾಗಾದ್ರೆ ದೇವರ ವಾಕ್ಯ ಪ್ರಸಂಗ ಮಾಡುವಾಗ, ನಮಗೆ ಬೋಧಿಸುವಾಗ ನಾವು ಅರ್ಧ ದಾರಿ ಬಂದು ಅರ್ಧ ದಾರಿ ಹೋಗಿ ಅರ್ಧ ದಾರಿ ಇನ್ನೊಂದು ಜೊತೆಗೆ ಸೇರ್ಕೊಳ್ಳೋಕಲ್ಲ. ಯೇಸುವಿನಿಂದ ಅಪೊಸ್ತಲರಿಗೆ, ಅಪೊಸ್ತಲರಿಂದ ಅವರಿಂದ ಅಭಿಷೇಕ ಪಟ್ಟು ದೇವರ ಸಭೆಯನ್ನ ಒಪ್ಪಿಸಿಕೊಟ್ಟಿರುವಂತಹ ತಿಮೊಥೆಯು, ಸಿಲ್ವಾನ್ ಇವರ ಕಾಲ ಮೊದಲುಗೊಂಡು ಈಗ ಇರುವ ಸಭೆಯ ಸೇವಕರ ಮೊದಲುವರೆಗೂ ಕ್ರಿಸ್ತ ಯೇಸುವಿನಲ್ಲಿ, ಸಭೆಯಲ್ಲಿ, ಕ್ರಿಸ್ತನ ಉಪದೇಶದಲ್ಲಿ, ಕ್ರಿಸ್ತನ ಸಭೆಯಲ್ಲಿ ಅವೆಲ್ಲವೂ ಹೌದು ಎಂದು ಇರುತ್ತೆ. ಅಲ್ಲೆಲ್ಲ ವಾಗ್ದಾನ ಹೆಂಗ್ ಬರುತ್ತೆ? ಮಧ್ಯದಲ್ಲಿ ಯಾರು ಬೇಕಾದ್ರೆ ಇಟ್ಕೊಂಡು, ಯಾರು ಬೇಕಾದ್ರೆ ಹೇಳಿ, ಯಾರು ಬೇಕಾದ್ರೆ ನಡೆಯಕಲ್ಲ ಇರೋದು. ಅದಕ್ಕೊಂದು ಕ್ರಮ ಇದೆ, ಮರ್ಯಾದೆ ಇದೆ, ನಿಯಮ ಇದೆ. ಅದು ಯಾವತ್ತೂ ಬದಲಾವಣೆ ಇಲ್ಲ. ಹೀಗೆ ದೇವರು ಯೇಸುವಿನ ಕಾಲದಲ್ಲಿ ಅದ್ಭುತಗಳು, ಅಪೊಸ್ತಲರ ಕಾಲದಲ್ಲಿ ಅದ್ಭುತಗಳು, ತಿಮೊಥೆಯು, ಸಿಲ್ವಾನ್ ಇವರ ಕಾಲದಲ್ಲಿ ಅದ್ಭುತಗಳು, ಆ ದಿನ ಮೊದಲುಗೊಂಡು ಈ ದಿನವರೆಗೆ ಸಭೆಯ ಮೂಲಕವಾಗಿ, ಸೇವಕರ ಮೂಲಕವಾಗಿ, ಪರಿಶುದ್ಧಾತ್ಮನ ಮೂಲಕವಾಗಿ ನಡೆಯುವಂತ ಎಲ್ಲಾ ಅದ್ಭುತಗಳು, ಬೋಧಿಸಲ್ಪಡುವಂತಹ ಕ್ರಿಸ್ತನ ಉಪದೇಶವಾಗಿರುವ ಬೋಧನೆಗಳು ಸಭೆಗೂ ವಿಶ್ವಾಸಕ್ಕೆ ತಕ್ಕ ರೀತಿಯಲ್ಲಿ ಅದು ಹೌದು ಅಂತ ಇರುತ್ತೆ. ಹಾಗಾದ್ರೆ ಒಂದು ವಾಗ್ದಾನ, ಒಂದು ವಾಕ್ಯ ವಿಶ್ವಾಸ ದೇವರಿಗೆ ಹೌದು ಅದು ನನಗೆ ಅಂತ ತಗೋಬೇಕಂದ್ರೆ ಅದು ಹೆಂಗಿರ್ಬೇಕು? ಹೀಗಿರ್ಬೇಕು. ಇದೆಯಾ? ಹಾಗಿದ್ರೇ ಆ ವಾಗ್ದಾನಗಳೆಲ್ಲವೂ ಕ್ರಿಸ್ತನಲ್ಲಿ ಹೌದು ಎಂದಾಗುತ್ತೆ. ಇದನ್ನು ಸೈತಾನ ಏನ್ ಮಾಡ್ತಾನೆ? ಬೈಬಲ್ ನಿನ್ನ ಹತ್ರ ಇದೆ, ನಿನ್ನ ಮೇಲೆ ಅಭಿಷೇಕ ಇದೆ, ನಿನ್ನ ವಿಶ್ವಾಸ ಆಗ್ಬಿಟ್ಟಿದ್ಯಾ, ನಿನ್ ವಾಕ್ಯ ಗೊತ್ತಿದೆ, ನೀನ್ ಹೆಂಗ್ ಬೇಕಾದ್ರೆ ಇದ್ಯಾರು ಹೇಳೋದು? ಯಾರು? ದೇವರ ರಾಜ್ಯವನ್ನು ಕೆಡಿಸುವ, ದೇವರ ಮಕ್ಕಳ ಹಾಳು ಮಾಡುವ ಕೆಟ್ಟ ಸೈತಾನ ಈ ಕೊನೆ ಕಾಲದಲ್ಲಿ ವಿಶ್ವಾಸದಲ್ಲಿ ಬಲಹೀನರಾಗಿರುವವರನ್ನ, ವಿಶ್ವಾಸದಲ್ಲಿ ದೇವರ ಸಭೆಯಲ್ಲಿ ದೇವರ ವಾಕ್ಯ ಉಪದೇಶವನ್ನು ಕೈಗೊಂಡು ನಡೆಯುವವರನ್ನ ದಾರಿ ತಪ್ಪಿಸೋದಕ್ಕೆ ಸೈತಾನ ಉಪಯೋಗ ಮಾಡುವ ತಂತ್ರ. ಇದನ್ನೇ ದೇವರು ಹೇಳ್ತಾರೆ, ನಿನ್ನ ಮುಂದೆ ಇರುವಂತ ದಿನಗಳನ್ನು ಸಮ ಮಾಡ್ತೇನೆ. ಅಲ್ಲೇಲೂಯಾ. ಇದು ನಿನ್ನ ಮುಂದೆ ಇರುವ ದಿನಗಳು. ಅದ್ರ ಅರ್ಥ ಗೊತ್ತಾ?
ನಿನಗೆ ಮುಂದೆ ಹೋಗೋದಕ್ಕೆ ಒಂದು ಮಾರ್ಗವಿದೆ. ಅದು ವಿಶ್ವಾಸ ಮಾರ್ಗ, ರಕ್ಷಣೆ ಮಾರ್ಗ. ನಿನಗೆ ನಿನ್ನ ಸಭೆಯು ನಿನಗೆ ಇಟ್ಟಿರುವಂತಹ ದೇವರಾತ್ಮನು ನಿನಗೆ ಬೋಧಿಸಿ ನಡೆಸೋದಕ್ಕಿರುವಂತ ಉಪದೇಶ. ಅದರಲ್ಲಿ ನಿನಗೆ ತಿನ್ನೆಗಳಾಗಿ ತಲೆಗಳಾಗಿರುವುದನ್ನ ದೇವರು ಏನ್ ಮಾಡ್ತಾರೆ? ಸಮ ಮಾಡ್ತಾರೆ. ಇವರೇನ್ ಹೇಳ್ತಾರೆ? ನನಗೆ ವಿರುದ್ಧವಾಗಿ ಎಲ್ಲ ತಲೆಗಳು ಹೋಗ್ಬಿಟ್ಟಿದ್ದೇವೆ. ಹಂಗಲ್ಲ, ಇದಕ್ಕಾಗಿ ತುಂಬಾ ವ್ಯತ್ಯಾಸ. ದೇವರು ಹೇಳ್ತಾರೆ, ನಿನ್ನ ಮುಂದೆ ನಾನು ಹೋಗ್ತೀನಿ. ಹಾಗಾದ್ರೆ ಏಸು ಹೋಗೋ ಮಾರ್ಗ ಯಾವ್ದಮ್ಮ? ಅಪೊಸ್ತಲರ ಮಾರ್ಗ, ಶಿಷ್ಯರ ಮಾರ್ಗ, ಸಭೆಯ ಮಾರ್ಗ, ಸಭೆಯ ಉಪದೇಶದ ಮಾರ್ಗ. ಇದೆಲ್ಲ ಕ್ರಿಸ್ತನ ಉಪದೇಶದ ಮಾರ್ಗ. ಆಗ ಏಸು ಹೆಂಗ್ ಹೋಗ್ತಾರೆ? ಇದನ್ನ ಬಿಟ್ಟು ಅವ್ರು ಎಡಕ್ಕೆ ಹೋಗಲ್ಲ, ಬಲಕ್ಕೆ ಹೋಗಲ್ಲ. ಅದರಲ್ಲಿ ದೇವಜನರೆಲ್ಲರಿಗೂ ಮುಂದೆ ಹೋಗ್ತಾರೆ. ಆದರೆ ಇದು ಬಹಳ ಅತಿ ಶ್ರೇಷ್ಠವಾಗಿ ಗುರುತಿಸಲ್ಪಟ್ಟ ವಾಗ್ದಾನ. ಬೈಬಲ್ ಹೇಳ್ತದೆ, ಈಗೋ ನಾನು ನಿನ್ನ ಮುಂದೆ ಹೋಗಿ, ನಾನು ನಿನ್ನ ಮುಂದೆ ಹೋಗಿ. ಇದು ಏಸೆ ಎಂಬ ಪ್ರವಾದಿ ಕಾಲದ ಪ್ರವಾದನೆ. ಇದು ವಾಗ್ದಾನ. ಈ ವಾಗ್ದಾನವನ್ನು ಕುರಿತು ಸ್ವಲ್ಪ ಯೋಚನೆ ಮಾಡಬೇಕು. ಈ ವಾಗ್ದಾನ ಹೆಂಗ್ ಬಂದಿದೆ? ಸ್ವಲ್ಪ ಓದ್ಬಿಡೋಣ. ಯೇಸು ಕ್ರಿಸ್ತನಲ್ಲಿ ಹೌದು ಎಂದಲು ಯೇಸು ಕ್ರಿಸ್ತನು ಹೌದು ಎಂತಲೂ ಅಲ್ಲ ಎಂತಲೂ ಎರಡು ಪ್ರಕಾರವಾಗಿರಲಿಲ್ಲ. ಆತನಲ್ಲಿ ಹೌದು ಎಂಬುದೇ ಕ್ರೈಸ್ತನು ಆದ್ರೆ ಒಂದೇ ಹೌದು ಅಂದ್ರೆ ಹೌದು. ಅದು ಹೇಳ್ಬೇಕಾದ್ರೆ ಆಮೇಲೆ ಹೌದಿಗೆ ನೆಕ್ಸ್ಟ್ ಏನು ಫಿನಿಶಿಗೆ ಆಮೇಲೆ ಹೌದು ಎಂಬುದು ದೇವರು ಹೇಳಿದಂತೆ ಇರುವುದು, ನಡೆಯುವುದು, ಅದರ ಮಾರ್ಗ, ನಿಯಮ, ಪ್ರಮಾಣ. ಆಮೇಲೆ ಅಂತಂದ್ರೆ ದೇವರೇ ಹಾಗೆ ನನಗೆ ಮಾಡು, ನನ್ನ ನಡೆಸು, ನನ್ನ ಜೊತೆಗಿರು ಅಂತ ಅರ್ಥ. ಹಾಗಾದ್ರೆ ವಾಗ್ದಾನಗಳೆಲ್ಲವೂ ಹೌದು ಎಂತಲೂ ಆಮೇನ್ ಎಂತಲೂ ಇರುತ್ತೆ. ಈಗ ಏಷಿಯಾ ಪ್ರವಾದಿಯ ಮೂಲಕವಾಗಿ ಈ ವಾಗ್ದಾನ ಯಾರಿಗೆ ಹೇಳಲ್ಪಟ್ಟಿದೆ ಎಂಬುದನ್ನ ಗಮನಿಸರ. ಹೊಸ ಒಡಬೇಕಾದಲ್ಲಿ ಯಾರಿಗೆ ಹೇಳಲ್ಪಟ್ಟಿದೆ? ಕ್ರಿಸ್ತನಲ್ಲಿ ಇರುವವರಿಗೆ, ಕ್ರಿಸ್ತನಲ್ಲಿ ನಡೆಯುವವರಿಗೆ, ಕ್ರಿಸ್ತನಲ್ಲಿ ನೆಲೆಗೊಂಡಿರುವವರಿಗೆ. ಕ್ರಿಸ್ತನಲ್ಲಿ ಅದು ಹೆಂಗೆ ಬರೆಯಲ್ಪಟ್ಟಿದೆ? 2 ಯೋಹನ ಬರೆದ ಪತ್ರಿಕೆಯಲ್ಲಿ 7ರಿಂದ 9 ವಾಕ್ಯವರೆಗೆ ಓದುವಾಗ, 9ರಿಂದ 11 ವಾಕ್ಯವರೆಗೆ ಓದುವಾಗ, ಕ್ರಿಸ್ತನ ಉಪದೇಶವನ್ನು ಅತಿಕ್ರಮಿಸದೆ ಕ್ರಿಸ್ತನ ಉಪದೇಶಗಳಲ್ಲಿ ಅದನ್ನು ಅನುಸರಿಸಿ ಅದು ಒಳಪಟ್ಟು ನಡೆಯುವವನಿಗೆ ತಂದೆಯು ಮತ್ತು ಕುಮಾರನ ಐಕ್ಯತೆ ಇರುವ ಪ್ರಕಾರವಾಗಿ ಕ್ರಿಸ್ತನಲ್ಲಿ ಇರುವವರು. ಹಾಗಾದ್ರೆ ಉಪದೇಶದಲ್ಲಿ ನಿವೃತ್ತಿ ಯಾರು ಬರಲ್ಲ? ಮುಂದೆ ಹಿಂದೆ ದೇವರು ಹೋಗಲ್ಲ, ಸೈತಾನ ಹೋಗ್ತಾನೆ. ಈ ಕೊನೆ ಕಾಲದಲ್ಲಿ ನಾವು ಹೆಂಗ್ ಬೇಕಾದ್ರೆ ನಡೆಯೋಣ, ಈಗ ನಡೆದು ಒಂದೇ, ಆಗ ನಡೆದು ಒಂದೇ, ಅಲ್ಲಿ ಹೋದ್ರೆ ಒಂದೇ, ಇಲ್ಲಿ ಹೋದ್ರೆ ಒಂದೇ, ಹಾಗೆ ಸೇರಿದ್ರು ಒಂದೇ, ಹೀಗೆ ಸೇರಿದ್ರು ಒಂದೇ, ಅಲ್ಲಿ ಕುಡಿದ್ರು ಒಂದೇ, ಇಲ್ಲಿ ಕುಡಿದ್ರು ಒಂದೇ, ಅಲ್ಲಿ ತಿಂದ್ರು ಒಂದೇ, ಇಲ್ಲಿ ತಿಂದ್ರು ಒಂದೇ ನಡೆದ್ರೆ ಅವ್ರ ಜೊತೆಗೆ ಯಾರು ಇರಲ್ಲ? ದೇವರು ಇರಲ್ಲ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಹೇಳಿರೋ ಪ್ರಕಾರವಾಗಿ ದೇವರು ಇರಲ್ಲ. ಸೊ ಈ ವಾಗ್ದಾನ ಯಾರಿಗೆ ಹೇಳಿದೆ? ಈಗ ಈ ವಾಗ್ದಾನ ಎಷ್ಟು ನೀವು ತಗೊಳ್ಬಹುದು? ದೇವರು ಹೇಳ್ತಾರೆ, ನನ್ನ ಮುಂದೆ ಹೋಗಿ ತಿನ್ನುಗಳೆಲ್ಲ ಸೋಮ ಮಾಡ್ತಾರೆ. ಅಲ್ಲಿ ಇನ್ನೊಂದು ವಾಕ್ಯ ಕೂಡ ಇದೆ. 3ನೇ ವಾಕ್ಯ ಏನು ಹೇಳ್ತಾರೆ ಗೊತ್ತಾ? ಓದಿ. ಏಷ್ಯಾ ಪ್ರವಾದಿ ಪುಸ್ತಕ 45ನೇ ಅಧ್ಯಾಯದ 3ನೇ ವಾಕ್ಯ. ನಿನ್ನ ಹೆಸರಿಡಿದು ಕರೆಯುವ ನಾನು ಕರ್ತನು, ಇಸ್ರಾಯೇಲರ ದೇವರು ಎಂದು. ಹಲ್ಲೆಲೂಯಾ. ಹಾಗಾದ್ರೆ ಈಗೆಲ್ಲ ಹೇಳ್ತಲ್ಲ, ನಮ್ಮ ದೇವರು ಕರೆದಿದ್ದಾನೆ. ಕರೆದಿರುವ ದೇವಚಂದ್ರಿಗೆ, ಆದುಕೊಂಡಿರುವ ದೇವಚಂದ್ರಿಗೆ ಅವರು ಕ್ರಿಸ್ತನಲ್ಲಿ ಹೌದು ಎಂಬುದಾಗಿ ಈ ವಾಗ್ದಾನಗಳು ಎಷ್ಟು ಇದ್ದರೂ ಅವಳೆಲ್ಲವೂ ಹೌದು ಎಂದು ಅವರಿಗೆ ಆಗಬೇಕಂದ್ರೆ ಅವರು ಕ್ರಿಸ್ತನಲ್ಲಿ ಇರಬೇಕು, ಕ್ರಿಸ್ತನ ಉಪದೇಶದಲ್ಲಿ ಇರಬೇಕು. ಕ್ರಿಸ್ತನಲ್ಲಿ ಅಂತ ಹೇಳಿದ್ರೆ ಕ್ರಿಸ್ತ ಸಭೆಯಲ್ಲಿ. ಹಾಗಾದ್ರೆ
ಇವತ್ತು ತುಂಬಾ ಜನರು ಹೆಂಗ್ ನಡೀತಾ ಇದ್ದೀರಿ, ನೀವು ಪರಿಶೋಧ ಮಾಡಿ ನಿಮಗೆ ಅರ್ಥ ಆಗುತ್ತೆ. ಈಗ ಈ ವಾಗ್ದಾನ ನೋಡೋಣ. ಈ ವಾಗ್ದಾನ ಹೇಳುತ್ತೆ, ಯಾರಿಗೆ ಹೇಳಿರೋದು ಇದು? ಈ ಯೆಶಾಯ ಪ್ರವಾದಿಕಾದ ಹೇಳುವ ವಾಗ್ದಾನ. ಕ್ರಿಸ್ತ ಯೇಸುವಿನಲ್ಲಿ ಎಲ್ಲಾ ವಾಗ್ದಾನ ಯೇಸುವುದು ನಮಗೆ ಬರುತ್ತೆ ಎಂಬುದಾಗಿ ಹೊಸ ಒಡಂಬಡಿಕೆ ಹೇಳಿದೆ. ಈಗ ಅದನ್ನು ನಾವು ತಗೋದ್ವಿ. ಅದೇ ಸಮಯದಲ್ಲಿ ಈ ವಾಗ್ದಾನ ಯಾರಿಂದ ಸ್ಟಾರ್ಟ್ ಆಯ್ತು, ಯಾರಿಗಾಗಿ ಸ್ಟಾರ್ಟ್ ಆಯ್ತು, ಅದು ಯಾರಿಂದ ಯಾರ ನಮಗೆ ಬಂದಿದೆ ಎಂಬುದನ್ನ ನಾವು ಗಮನಿಸಬೇಕು. ಯೆಶಾಯ ಪ್ರವಾದಿ ಪುಸ್ತಕವು ಇದನ್ನ ಇನ್ನೂ ಒಂದು 2-3 ವಾಕ್ಯದಲ್ಲಿ ಹೇಗೆ ನಮಗೆ ಬಂದಿದೆ ಎಂಬುದಾಗಿ ನೋಡೋಣ. ಗಲಾತ್ಯರ ಬರೆದ ಪತ್ರಿಕೆ 3ನೇ ಅಧ್ಯಾಯ 13-14 ವಾಕ್ಯದಲ್ಲಿ, ಮರದಲ್ಲಿ ತೂಕ ಹಾಕಲ್ಪಟ್ಟ ಯಾವನು ಸವಿಸಲ್ಪಟ್ಟವನು ಎಂದು ನ್ಯಾಯ ಪ್ರಮಾಣದಲ್ಲಿ ಹೇಳಿರುವಂತ ನ್ಯಾಯ ಪ್ರಮಾಣದ ಶಾಪದಿಂದ ಯೇಸು ಕ್ರಿಸ್ತನನ್ನು ರಕ್ಷಿಸಿದ್ದಾರೆ. ಆದ ಕಾರಣ ಅಬ್ರಹಾಮನಿಗುಂಟಾಗಿರುವ ಆಶೀರ್ವಾದ ಎಲ್ಲವೂ ಯೇಸು ಕ್ರಿಸ್ತನ ಮೂಲಕವಾಗಿ ವಿಶ್ವಾಸದಲ್ಲಿ ದೇವರು ವಾಗ್ದಾನ ಮಾಡಿರುವ ಪರಿಶುದ್ಧಾತ್ಮ ಅಭಿಷೇಕದೊಂದಿಗೆ ನಮಗೆ ಉಂಟು. 29ನೇ ವಾಕ್ಯ ಏನು ಹೇಳ್ತು ಓದೋಣ. ಗಲಾತ್ಯರ ಬರೆದ ಪತ್ರಿಕೆ 3:29. ನೀವು ಕ್ರಿಸ್ತನವರಾಗಿದ್ದರೆ ಹ. ಅಬ್ರಹಾಮನ ಸಂತತಿಯವರು ರೈಸು ನೀವು ಕ್ರಿಸ್ತನಲ್ಲಿದ್ದರೆ, ಉಪದೇಶದಲ್ಲಿದ್ದರೆ, ಸಭೆಯಲ್ಲಿದ್ದರೆ, ದೇವರ ಆತ್ಮನಿಗೆ ಬೋಧಿಸುವ ಬೋಧಕ್ಕೆ ನಡೆದರೆ ಆವಾಗ ಇದೆಲ್ಲ ಬರೋದು. ಏನ್ ಹೇಳುತ್ತೆ? ನೀವು ಕ್ರಿಸ್ತನವರು ಆಗಿದ್ದರೆ. ಕ್ರಿಸ್ತನವರ ಅರ್ಥ ಏನು ಗೊತ್ತಾ? ನಾನು ನನಗೆ ಸ್ವಂತ ಅಲ್ಲ, ನನ್ನನ್ನು ಕ್ರಿಯೇಟ್ಕೊಂಡಿರುವ ದೇವರು ನನ್ನ ಮನೆ, ನನ್ನ ಕುಟುಂಬಕ್ಕೆ, ನನಗೆ ಮಾತ್ರವಲ್ಲ, ನನ್ನನ್ನ ದೇವರ ಸಭೆ ತಗೊಂಡು ಇಟ್ಟಿದ್ದಾರೆ. ಆಗ ನನಗೂ ನನ್ನ ಕುಟುಂಬಕ್ಕೆ ನಾನು ಯೋಗ್ಯನಾಗಿ ಮಾತ್ರ ಅಲ್ಲ, ನಾನು ನನ್ನ ಸಭೆಗೆ ಯೋಗ್ಯನಾಗಿರ್ಬೇಕು. ಈ ಅರಿವು ಬರ್ಬೇಕೀಗ. ಅದಕ್ಕೆ ದೇವರ ಕೇಳ್ತದೆ, ವಾಗ್ದಾನ ನಮಗೆ ಬರ್ಬೇಕಾದ್ರೆ ನಾವು ಯಾರವರಾಗಬೇಕು? ಕ್ರಿಸ್ತನವರಾಗಬೇಕು. ನೋಡೋಣ, 10 ಸಾರಿ ಓದಿ. ನೀವು ಕ್ರಿಸ್ತನವರು ಆಗಿದ್ದರೆ ಅಬ್ರಹಾಮನ ಸಂತತಿಯವರು, ವಾಗ್ದಾನಕ್ಕೆ ಅನುಸಾರವಾಗಿ ಬಾಧ್ಯರು ಆಗಿದ್ದೀರಿ. ಆದರೆ ಬೈಬಲ್ ವಾಕ್ಯ ನಮಗೆ ಬರಬೇಕು. ಇದು ಭಾಗ್ಯವನ್ನು ಪಡ್ಕೊಳ್ಬೇಕಂದ್ರೆ ನಾವು ಫಸ್ಟ್ ಯಾರಾಗಬೇಕು? ಕ್ರಿಸ್ತನವರಾಗಬೇಕು. ಸತ್ಯವೇದ ಏನು ಹೇಳ್ತದೆ? ನೀವು ಕ್ರಿಸ್ತನವರು ಆಗಿದ್ದರೆ. ಅಬ್ರಹಾಮನ ಉಂಟಾಗಿ ಆಶೀರ್ವಾದ ಬರುತ್ತೆ, ಅವ್ರಿಗೆ ಹೇಳಿದ ವಾಗ್ದಾನ ಬರುತ್ತೆ, ಇಸ್ರಾಯೇಲ್ ಜನರಿಗೆ ಹೇಳಿದಲ್ಲ ನಿಮಗೆ ಬರುತ್ತೆ. ಆದರೆ ಕ್ರಿಸ್ತನವರು ಅಂತ ಹೇಳುವಾಗ ಇನ್ನು ಮುಂದೆ ನಾನು ನನಗೆ ಸ್ವಂತವಲ್ಲ, ನಾನು ಕ್ರಿಸ್ತನಿಗೆ ಸ್ವಂತ. ನಾನು ಸಪರೇಟ್ ಅಲ್ಲ. ನಾನು ನನ್ನ ಕುಟುಂಬವು ಕ್ರಿಸ್ತನ ಸಭೆ ಎಂಬ ದೇಹದಲ್ಲಿ ಒಂದು ಅವಯ. ನಾನು ಸಪರೇಟ್ ಅಲ್ಲ. ಆದ್ರೆ ದೇವರ ಸಭೆಯೊಂದಿಗೆ ಸಭೆಯ ಉಪದೇಶದಲ್ಲಿ ಇರುವ ಒಂದು ವ್ಯಕ್ತಿಗೆ ಏನ್ ಅರ್ಥ ಅಂದ್ರೆ ಕ್ರಿಸ್ತನವರಾಗಬೇಕು. ಉದಾಹರಣೆ ಹೇಳ್ತೀನಿ. ಈಗ ಒಂದು ಗಂಡ ಏನ್ ಹೇಳ್ತಾನೆ ಹೆಂಡತಿಯನ್ನ, ಏನ್ ಹೇಳ್ತಾರಮ್ಮ? ನೀವೇನ್ ಹೇಳ್ತೀರಿ? ನಿಮ್ ಗಂಡನಿಗೆ ಏನ್ ಹೇಳ್ತೀರಿ? ಅಯ್ಯೋ ವಿಚಿತ್ರವಾಗಿ ನಾನು ನೋಡ್ತೀರಲ್ಲ, ಗಂಡನಿಗೆ ಏನ್ ಹೇಳ್ತೀರಿ? ಏನ್ ಹೇಳ್ತೀರಮ್ಮ? ನಮ್ಮ ಯಜಮಾನರು, ನಮ್ಮವರು, ಹೌದಲ್ವಾ? ಮಕ್ಕಳಿಗೆ ಏನ್ ಹೇಳ್ತೀರಿ? ನಮ್ಮ ಮಕ್ಕಳು ಹೇಳ್ತೀರಾ? ನಿಮ್ಮ ಅಣ್ಣ ತಮ್ಮರಿಗೆ ಹೇಳ್ತೀರಿ, ಇವ ನಮ್ಮ ಅಣ್ಣ, ನಮ್ಮ ತಮ್ಮ ಹೇಳ್ತಿರಲ್ಲ. ಇದೇ ಬುದ್ಧಿ ಸಭೆಯಲ್ಲಿರ್ಬೇಕು. ದೇವ್ರ ವಾಗ್ದಾನಗಳೆಲ್ಲ ಹೌದು ಆಮೇಲೆ ಅಂತಿದೆ. ಯಾರಿಗಿದೆ? ಕ್ರಿಸ್ತನವರಿಗೆ ಯಾರು? ಕ್ರಿಸ್ತನ ಉಪದೇಶ ನೆಲೆಗೊಂಡಿರುವವರು. 2 ಯೋಹಾನನ ಬರೆದ ಪತ್ರಿಕೆ. ಆಮೇಲೆ ಕ್ರಿಸ್ತನಲ್ಲಿ ಇರುವವರು ಯಾರು? ಸಭೆ ಹೊರಗಿರುವವರು, ಸಭೆ ಉಪದೇಶಕ್ಕೆ ಒಳಪಟ್ಟವರು, ಕ್ರಿಸ್ತನ ರಕ್ತದೊಳಗೆ ಪಾವಿರುವವರು, ಆ ರಕ್ತಕ್ಕೆ ದ್ರೋಹ ಮಾಡಿದವರು. ಗಲಾತ್ಯರ ಬರೆದ ಪತ್ರಿಕೆ 3:16.
ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ವಾಗ್ದಾನಗಳನ್ನ ಮಾಡಿದನು. ಆತನು ಆತನು ನಿನ್ನ ಸಂತತಿಗಳಿಗೆ ನಿನ್ನ ಸಂತತಿಗಳಿಗೆ ಎಂದು ಹೇಳಿ ಅನೇಕರನ್ನು ಕುರಿತು ಸೂಚಿಸದೆ ನಿನ್ನ ಸಂತತಿ ಎಂಬುದಾಗಿ ಸೂಚಿಸಿದ್ರಲ್ಲ, ಆ ಒಬ್ಬನನ್ನೇ ಸೂಚಿಸುತ್ತಾರಲ್ಲ, ಆ ಒಬ್ಬರು ಯಾರು? ಯೇಸು. ಅಬ್ರಹಾಂ ಹೇಳ್ತಾರಲ್ಲ ನಿನ್ನ ಸಂತತಿ ಅಂತ ಹೇಳಿ, ಅಲ್ಲಿ ಅಬ್ರಹಾಮನಿಗಲ್ಲ, ಯಾರಿಗೆ ಹೇಳಿರೋದು? ಯೇಸು ಕ್ರಿಸ್ತನ ಮೂಲಕವಾಗಿ. ಆಗ ಯೇಸು ಕ್ರಿಸ್ತನ ಸಂಗತಿ ಅಲ್ವಾ? ಯೇಸು ಕ್ರಿಸ್ತನಲ್ಲಿ ಯೇಸು ಕ್ರಿಸ್ತನವರು, ಅರ್ಥ ಆಯ್ತಾ? ಯೇಸು ಕ್ರಿಸ್ತನ ರಕ್ತಕ್ಕೆ ಕೆಳಕೊಳ್ಳಲ್ಪಟ್ಟವರು, ಯೇಸು ಕ್ರಿಸ್ತನ ಸಭೆ ಒಳಪಟ್ಟವರು, ಸಭೆ ಉಪದೇಶಕ್ಕೆ ಒಳಪಟ್ಟವರು. ಅವತಾನೆ ಸಂತತಿ ಇದು. ಇವತ್ತು ದೇವಚಂದ್ರ ತಲೆ ಒಳಗೆ ಹೋಗ್ಬೇಕು. ಸಭೆಗಳಿರುವ ವಿಶ್ವಾಸ ಜೊತೆ ಆ ಹೃದಯದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಈ ಪಾಪವನ್ನ ಇವತ್ತು ಸಭೆಗಳ ವಿಶ್ವಾಸ ಸೇವಕರು ಬಿಟ್ಟು ಮನ ತಿರುಗಿಕೊಳ್ಬೇಕು. ಯಾಕೆ ಗೊತ್ತಾ? ಇವತ್ತು ವಿಶ್ವಾಸ ಮಾಡುವ 99% ಪಾಪ ಇದೆ. ಸಭೆಯ ದ್ರೋಹ. ದೇವರು ಅವರಿಗಿಟ್ಟು ಬೋಧನೆ ಮಾಡುವ, ಬೋಧಿಸುವಂತ ಉಪದೇಶವಾಗಿರುವ ದೇವರ ಸೇವಕರಿಲ್ಲ, ದೇವರ ಆತ್ಮರಿಲ್ಲ, ಬೋಧನೆ ವಿರುದ್ಧವಾಗಿರುವ ಜೀವನ ಪಾಪ. ಏನಾದ್ರು ಗೊತ್ತಾ? ನಮಗೆ ವಾಗ್ದಾನಗಳೆಲ್ಲ ದೇವರು ಕೊಟ್ಟಿದ್ದಾರೆ. ಬೈಬಲ್ ಹೇಳುತ್ತೆ, ಯೇಸು ಕ್ರಿಸ್ತನಲ್ಲಿ ವಾಗ್ದಾನಗಳೆಲ್ಲವೂ ಎಷ್ಟಿದ್ದರೂ ಅದು ಹೌದು ಆಮೇಲೆ ಯಾರಿಗೆ ಬರುತ್ತೆ? ಕ್ರಿಸ್ತನವರಿಗೆ ಬರುತ್ತೆ, ಕ್ರಿಸ್ತನಲ್ಲಿ ಇರುವವರಿಗೆ ಬರುತ್ತೆ, ಕ್ರಿಸ್ತನ ಉಪದೇಶಕ್ಕೆ ಒಳಪಟ್ಟವರಿಗೆ ಬರುತ್ತೆ. ಆದರೆ ಅವರ ವಾಕ್ಯ ಹೇಳ್ತದೆ, ಅಬ್ರಹಾಮನಿಗೆ ಅವರ ಸಂತತಿಗೂ ವಾಗ್ದಾನಗಳನ್ನು ಮಾಡಿದನು. ಆತನು ನಿನ್ನ ಸಂತತಿಗಳಿಗೆ ಎಂದು ಹೇಳಿರಿ, ಅನೇಕರನ್ನು ಸೂಚಿಸದೆ ನಿನ್ನ ಸಂತತಿಗೆ ಎಂದು ಹೇಳಿರಿ, ಒಬ್ಬನನ್ನೇ ಸೂಚಿಸುತ್ತಾನೆ. ಅಂದ್ರೆ ಅನೇಕ ಸಂತತಿಗಳಿಗೆ ಅಂತ ಹೇಳಿದ್ರೆ ನಿನ್ನ ಸಂಗತಿ ಅಂತ ಹೇಳಿ, ನಿನ್ನ ಸಂಗತಿ ಅಂತ ಹೇಳಿ ಒಬ್ಬನನ್ನು ಕುರಿತು ಹೇಳಿದ್ರಲ್ಲ, ಆ ಒಬ್ಬ ಯಾರಂದ್ರೆ ನಮ್ಮ ರಕ್ಷಕನು ಒಡೆಯನಾಗಿರುವ ಯೇಸು ಕ್ರಿಸ್ತನು. ಅಂದರೆ ಕ್ರಿಸ್ತನು, ಕ್ರಿಸ್ತನಲ್ಲಿ ಇರುವವರು, ಆಮೇಲೆ ಕ್ರಿಸ್ತನವರು, ಕ್ರಿಸ್ತನ ಉಪದೇಶ ಒಳಪಟ್ಟವರಾಗಿರುವ ಇವರನ್ನು ಕುರಿತು ಹೇಳಿರೋದು. ಏಳನೇ ವಾಕ್ಯ ನೋಡು. ಆದುದರಿಂದ ನಂಬುವವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ಪ್ರೈಸ್ ದಿ ಲಾರ್ಡ್. ಯಾರನ್ನು ನಂಬೋದು? ಯೇಸುವನ್ನು ನಂಬಿದ್ರು ರಕ್ಷಣೆ ಹೊಂದಲಿಕ್ಕೆ. ನಾನು ಯೇಸುವನ್ನು ನಂಬಿದ್ವಿ, ಕರೆಕ್ಟ್. ಅದೇನಕ್ಕೆ? ಪಾಪ ಹೊಂದಲಿಕ್ಕೆ, ರಕ್ಷಣೆ ಹೊಂದಲಿಕ್ಕೆ, ನಿನ್ನ ಪ್ರಾರ್ಥನೆ ಕೇಳೋದಕ್ಕೆ. ಆದ್ರೆ ಇಲ್ಲಿ ಹೇಳಲ್ಪಟ್ಟರು ನಮಗೆ ಏನಕ್ಕೆ? ವಿಶ್ವಾಸ ಏನಕ್ಕೆ ಹೋಗೋಣ? ಆದ್ರಿಂದ ವಿಶ್ವಾಸ ಮಾರ್ಗದವರೇ ಬರ್ತಾವೆ. కాబట్టి విశ్వాస సంబంధులై అబ్రహాము కుమారులను మీరు తెలుసుకుని ವಿಶ್ವಾಸ ಸಂಬಂಧುಲೈ, ಆ ವಿಶ್ವಾಸ ಮಾರ್ಗದಲ್ಲಿ ಇರುವವರೇ ಅಬ್ರಹಾಮನ ಮಕ್ಕಳಂತ. ಅರ್ಥ ಆಯ್ತಾ? ವಿಶ್ವಾಸ ಮಾರ್ಗ ಅಂದ್ರೆ ವಿಶ್ವಾಸದಲ್ಲಿ ಇರುವವರಲ್ಲ, ವಿಶ್ವಾಸ ಮಾರ್ಗದಲ್ಲಿ ಇರುವವರು. ಇದನ್ನೇ ಅಪೊಸ್ತಲರು 2ನೇ ಅಧ್ಯಾಯ 47ನೇ ವಾಕ್ಯದಲ್ಲಿ ರಕ್ಷಣೆಯ ಮಾರ್ಗದಲ್ಲಿ ಇರುವವರು, ಸಭೆಯಲ್ಲಿ ಇರುವವರು, ಅಪೊಸ್ತಲ ಉಪದೇಶದಲ್ಲಿ ಇರುವವರು ಯಾರವರು? ಕ್ರಿಸ್ತನ ಉಪದೇಶದ ಸಭೆಯ ನಿಯಮವಾಗಿರುವ ಮಾರ್ಗಗಳಲ್ಲಿ ವಿಶ್ವಾಸ ರಕ್ಷಣೆ ಮಾರ್ಗದಲ್ಲಿ ಇರುವವರು. ಕಂಟಿನ್ಯೂ ಮಾಡಿ 9ನೇ ವಾಕ್ಯವರೆಗೂ. ದೇವರು ಅನ್ಯ ಜನರಾಗಿ ನಮ್ಮೆಲ್ಲರೂ ವಿಶ್ವಾಸದ ಮೂಲಕವಾಗಿ ನೀತಿವಂತರೆಂದು ನಿರ್ಣಯಿಸುತ್ತೇನೆ ಎಂಬುದಾಗಿ ನ್ಯಾಯ ಪ್ರಮಾಣವು, ವೇದವು ಮೊದಲೇ ಇದನ್ನು ನೋಡಿ ಅಬ್ರಹಾಮನಿಗೆ ನಿನ್ನ ಮೂಲಕ ಎಲ್ಲಾ ಜನಾಂಗದವರು
ಆ ಆಶೀರ್ವಾದ ಉಂಟಾಗುವುದು ಎಂಬುದು ಹೇಳಿದ್ರು. ಇರಿ, ಅದು ಅಬ್ರಹಾಮನ ವಂಶ ಅಲ್ಲ. ಯೇಸು ಕ್ರಿಸ್ತ ಮೇಲೆ ವಿಶ್ವಾಸ ಇಟ್ಟು ವಿಶ್ವಾಸ ಎಂಬ ರಕ್ಷಣೆ ಮಾರ್ಗದಲ್ಲಿ ಕ್ರಿಸ್ತ ಸಭೆಯ ಅಪೊಸ್ತಲ ಕ್ರಿಸ್ತರ ಉಪದೇಶದ ಮಾರ್ಗದಲ್ಲಿ ಇರುವವರು. ಇವರನ್ನು ಕುರಿತು ಸತ್ಯವೇದವು ಮೋಶೆ ಕಾಲಕ್ಕೆ ಒಳಪಡುವ ದೇವರ ನ್ಯಾಯ ಪ್ರಮಾಣಗಳು ಮುಂದೆ ಇದನ್ನು ತಿಳಿದು ಸಕಲ ಜಾತಿಗಳು ನಿನ್ನ ಮೂಲಕವಾಗಿ ಆಶೀರ್ವಾದ ಹೊಂದುತ್ತದೆ ಎಂಬುದಾಗಿ ಅಬ್ರಹಾಮನ ಕುರಿತು ಹೇಳಿರೋದು ಯಾರಿಗಂದ್ರೆ ಕ್ರಿಸ್ತನು, ಆತನ ಸಭೆಯು, ಆತನ ಉಪದೇಶ ಆತನ ಮಾರ್ಗದಲ್ಲಿ ಇರುವವರನ್ನು ಕುರಿತೇ. 9ನೇ ವಾಕ್ಯ. ವಿಶ್ವಾಸದ ಮಾರ್ಗದಲ್ಲಿ ಯಾರು ಈಗಿರುವುದರಿಂದ ವಿಶ್ವಾಸ ಮಾರ್ಗದಲ್ಲಿ ನಡೆಯುವವರು. ವಿಶ್ವಾಸದ ಮಾರ್ಗದಲ್ಲಿ ನಡೆಯುವವರು ವಿಶ್ವಾಸ ಉಳ್ಳವರಾಗಿ ಅಬ್ರಹಾಮನೊಂದಿಗೆ ಅವನ ಸೌಭಾಗ್ಯವಾಗಿರುವ ಆಶೀರ್ವಾದ ಹೊಂದುತ್ತಾರೆ. ಆಗ ವಿಶ್ವಾಸದೊಂದಿಗೆ, ವಿಶ್ವಾಸ ಮಾರ್ಗದಲ್ಲಿ ವಿಶ್ವಾಸದೊಂದಿಗೆ ಇದ್ರೇನೆ. ಇವತ್ತು ವಿಶ್ವಾಸ ಅಂತ ಹೇಳಿದ್ರೆ ಪ್ರಯೋಜನ. ವಿಶ್ವಾಸ ಮಾರ್ಗದಲ್ಲಿ ಇರಬೇಕು, ವಿಶ್ವಾಸದ ಉಪದೇಶದಲ್ಲಿ ಇರಬೇಕು, ದೇವ ನಮಗೆ ಕೊಟ್ಟ ಕ್ರಿಸ್ತನ ಉಪದೇಶ ಮಾರ್ಗದಲ್ಲಿ ಇರಬೇಕು. ಆಗಿದ್ರೆ ವಿಶ್ವಾಸ ಕಾಣ್ತಿರೋದು. ಇವತ್ತು ಜನರಿಗೆ ತಮ್ಮ ದೇವರ ಮೇಲೆ ವಿಶ್ವಾಸ ಇಲ್ಲ. ನಂತರ ಮೇಲೆ ಇರುವ ವಿಶ್ವಾಸ, ಫ್ರೆಂಡ್ ಮೇಲೆ ವಿಶ್ವಾಸ, ಸಾಲ ಕೊಡೋ ಮೇಲೆ ವಿಶ್ವಾಸ, ಡಾಕ್ಟರ್ ಮೇಲೆ ವಿಶ್ವಾಸ, ಸಹಾಯಕ್ಕೆ ಯಾರಾದ್ರೂ ಈ ಕಷ್ಟ ಬರುತ್ತೆ, ಇವತ್ತು ಹೊಸ ವರ್ಷ ಬರುತ್ತಪ್ಪ, ಅದ್ ಮುಂಚೆ ಯಾರಾದ್ರೂ ಬಟ್ಟೆ ಕೊಡ್ತಾರೋ, ಊಟ ಕೊಡ್ತಾರೋ, ಏನೋ ಸಪೋರ್ಟ್ ಮಾಡ್ತಾರೋ ಅವ್ರ ಮೇಲೆ ವಿಶ್ವಾಸ. ದೇವರ ಮೇಲೆ ಇದೆಯಾ? ಹಿಂಗಿರೋರಿಗೆ ದೇವರ ಮೇಲೆ ವಿಶ್ವಾಸ ಇರೋಣ. ದೇವರ ಮೇಲೆ ವಿಶ್ವಾಸ ಇರೋರಿಗೆ ದೇವರು ಇರ್ತಾರೆ. ಆಕಾಶದಲ್ಲಿವ ಹಾರಾಡುವ ಪಕ್ಷಿಗಳನ್ನು ನೋಡು, ಅದು ಬಿತ್ತಲ್ಲ, ಕೊಯ್ಯಲ್ಲ, ಅದು ಒಳ್ಳೆ ಡ್ರೆಸ್ ಆಗುತ್ತೆ, ಕಲರ್ ಆಗುತ್ತೆ, ಊಟ ಸಿಗುತ್ತೆ. ಅದು ಯಾವತ್ತೂ ಹಸಿಗೆ ಮನೆ ಹೋಗಿ ಕಾಯಲಿಲ್ಲ, ಯಾರು ಕೊಡ್ತಾರೆ ಅಂತ ಕಾಯಲಿಲ್ಲ. ವಿಶ್ವಾಸಿಗಳು ಪ್ರತಿ 365 ದಿನ ಹಿಂಗೆ ಬದುಕಬೇಕು. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ದೇವರು ಹೇಳ್ತಾರೆ, ವಿಶ್ವಾಸ ಮಾರ್ಗದಲ್ಲಿ ಇರುವವರು ವಿಶ್ವಾಸದಲ್ಲಿ ಇರುವಾಗಲೇ ಅವರು ಅಬ್ರಹಾಮಿನ ಸಂದದಿ ಆಶೀರ್ವಾದಕ್ಕೆ ಬರುವುದು. ಆದರೆ ಯೆಶಾಯ ಪ್ರವಾದಿ ಮೂಲಕವಾಗಿ ಈ ಹೇಳಲ್ಪಟ್ಟಿರುವ ಸತ್ಯಾಂಶವು, ಈ ವಾಗ್ದಾನ, ಈ ವಾಕ್ಯ ಯಾಕೆ, ಯಾವ ಕಾಲದಲ್ಲಿ ಇದೆಲ್ಲ ನಮಗೆ ತಗೋಬೇಕಂದ್ರೆ ನಾವು ಎಂತವರಾಗಬೇಕು ಎಂಬುದನ್ನ ಸಮಯ ಸಿಕ್ಕುವಾಗ ಮುಂದಿನ ಕಾಲದಲ್ಲಿ ನೋಡೋಣ. ಇವತ್ತು ನಾವು ಪರಿಶೋಧನೆ ಮಾಡೋಣ. ದೇವರ ಸಭೆಯೇ, ದೇವ ಜನರೇ, ಕರೆಯಲ್ಪಟ್ಟವರೇ, ಆದುಕೊಳ್ಳಲ್ಪಟ್ಟವರೇ, ಕ್ರಿಸ್ತನ ರಕ್ತಕ್ಕೆ ಕಳೆಯಲ್ಪಟ್ಟವರೇ, ದೇವರಿಂದ ದೇವರ ಸಭೆಯಲ್ಲಿ ಸೇರಿಸಲ್ಪಟ್ಟವರೇ, ನೀವು ಕ್ರಿಸ್ತನವರಾಗಿದ್ದೀರೋ, ಕ್ರಿಸ್ತನಲ್ಲಿದ್ದೀರೋ, ಕ್ರಿಸ್ತನ ಉಪದೇಶ ಎಂಬ ವಿಶ್ವಾಸ ಮಾರ್ಗದಲ್ಲಿದ್ದೀರೋ, ನಿಮ್ಮಲ್ಲಿ ಪರಿಶೋಧನೆ ಮಾಡಿ ಸಮರ್ಪಿಸಲು ಪ್ರಾರ್ಥಿಸೋಣ. ಭೂಪರಲೋಕದ ಒಡೆಯನಾಗಿ ಸುರಕ್ಷಿತ ದೇವರೇ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರಯ್ಯ. ಈ ವಾಕ್ಯವನ್ನು ಕೇಳಿದ ನಿನ್ನ ಮಕ್ಕಳ ಪ್ರತಿಯೊಬ್ಬರಲ್ಲಿ ನಿನ್ನ ವಾಕ್ಯದ ಬಲವು, ನಿನ್ನ ಆತ್ಮನ ಬಲವು, ನಿನ್ನ ಅಭಿಷೇಕದ ಬಲವು, ನಿನ್ನ ಬರವಣಿಗೆಗಾಗಿ ಸಿದ್ಧವಾಗಬೇಕಾದ ಜೀವನವು ನಜರೇತಿನ ಯೇಸು ನಾಮದಲ್ಲಿ ಒಬ್ಬೊಬ್ಬರಲ್ಲಿ ತುಂಬಿಸಲ್ಪಡಲಯ್ಯ. ಅದ್ಭುತಗಳನ್ನು ಮಾಡಿ ರಾಜ, ಧೈರ್ಯಪಡಿಸು, ಬಲಪಡಿಸು, ಸಹಾಯ ಮಾಡಿ ಕಟ್ಟನೆ ನಿನ್ನ ಪಾಲ್ಗೊಳ್ಳಿ ಸಮರ್ಪಿಸ್ತೇನೆ. ಒಬ್ಬೊಬ್ಬರನ್ನು ಆಶೀರ್ವದಿಸಿ ನಡೆಸಿ ಸಹಾಯ ಮಾಡು. ನೀನಾಗೆ ಮಾಡೋದಕ್ಕಾಗಿ ಸ್ತೋತ್ರ ಯೇಸು ನಾಮದಲ್ಲಿ ತಂದೆಯೇ, ಆಮೆನ್.